ನಿಜವಾಗಿ ಬಸವಣ್ಣನ ಅನ್ವಯಗಳಾಗಿದ್ದರೆ, ನಿಜವಾಗಿ ಬಸವಣ್ಣನ ತತ್ವಗಳನ್ನು ಪಾಲಿಸ್ತಾ ಇದ್ದರೆ, ನಿಜವಾಗಿ ನೀವು ಬಸವಣ್ಣನ ಸಿದ್ಧಾಂತದಲ್ಲಿ ನಡೆದ್ರೆ ಏನಪ್ಪ ಅಂತಂದರೆ, ನೀವು ದಯಮಾಡಿ ಏನಪ್ಪ ಅಂತಂದರೆ ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು, ಆ ಕಾರ್ಯಕ್ರಮ ಬಹಿಷ್ಕಾರ ಮಾಡ್ಬೇಕಂತೇಳಿ. ಇವತ್ತಿನ ಇದು ಹುನ್ನಾರ ಅಲ್ಲ, ಬಾಬಾ ಸಾಹೇಬರು ಇದ್ದಾಗಿನಿಂದ ಅವರು ಈ ಒಂದು ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನ ನಾಶ ಮಾಡ್ತಕ್ಕಂತಹ ಶತಪ್ರಯತ್ನವನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಸುಮಾರು ನೀವು 10 ವರ್ಷಗಳಿಂದ ಎಷ್ಟು ಸಾವಿರಾರು ಕೋಟಿ ನೀವು ಖರ್ಚು ಮಾಡಿ ಭಾರತೀಯ ಸಂಸ್ಕೃತಿ ಉತ್ಸವ ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಇಡೀ ದೇಶ ಜನತೆಗೆ ನೀವು ಉತ್ತರ ಹೇಳಬೇಕಾಗ್ತದೆ. 100 ವರ್ಷಗಳ ಹಿಂದೆ ನೀವೇನು RSSನ ಮನುಸ್ಮೃತಿ ಹಿನ್ನೆಲೆ ಉಳ್ಳತಕ್ಕಂಥ ಒಂದು ಸಂವಿಧಾನವಿತ್ತು, ಆ ಸಂವಿಧಾನವನ್ನು ಆ ಸಂದರ್ಭದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಾಕಿರ್ತಕ್ಕಂಥದ್ದು. ಯಾರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಇವತ್ತು ತಿಮ್ಮಾಪುರ ಸರ್ಕಲ್ನಿಂದ ಜಗತ್ ಸರ್ಕಲ್ವರೆಗೆ ಅದು ಕೋಮುವಾದದ ಪ್ರತಿ ದಹನ ಇದು ಹೊತ್ತುಕೊಂಡು ಹೋಗಿ ಆ ಮಹಿಳಾ ಸೋದರಿಯರ ಮುಖಾಂತರ ಹೊತ್ತುಕೊಂಡು ಹೋಗಿ ಇವತ್ತು ಜಗತ್ ಸರ್ಕಲ್ನಲ್ಲಿ ಕೋಮುವಾದದ ಪ್ರತಿಕೃತಿ ದಹನ ಮಾಡಿದ್ದೇವೆ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ವೈದ್ಯಕರಣ ಮತ್ತು ಕೋಮುವಾದೀಕರಣ ಬಿತ್ತಲಿಕ್ಕೆ ಏನು ಹುನ್ನಾರವನ್ನ ಹಾಕಿದಾರೆ ಅವರು. ಇವತ್ತಿನ ಇದು ಹುನ್ನಾರ ಅಲ್ಲ, ಬಾಬಾ ಸಾಹೇಬರು ಇದ್ದಾಗಿನಿಂದ ಅವರು ಈ ಒಂದು ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರಗಳನ್ನ ನಾಶ ಮಾಡ್ತಕ್ಕಂತಹ ಶತಪ್ರಯತ್ನವನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಬಾಬಾ ಸಾಹೇಬರು ಇದ್ದಾಗಲೂ ಕೂಡ ಏನು 1956ರಲ್ಲಿ ಬೌದ್ಧ ಧರ್ಮದ ದೀಕ್ಷೆಯನ್ನ ಪಡೆದಂತಹ ಭೂಮಿ ನಾಗ್ಪುರನ್ನೇ ಅವರು ತಮ್ಮ ಕೇಂದ್ರ ಸ್ಥಳವನ್ನಾಗಿ RSSನ ಗರಡಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಸೇಡಂನಲ್ಲಿ ನಡೆಯುತ್ತಿರುವ ಭಾರತೀಯ ಸಾಂಸ್ಕೃತಿಕ ಉತ್ಸವ ಅದು ಸಂಘ ಪರಿವಾರದ ಆಂತರಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇದು ಸಂಘ ಪರಿವಾರದ ಏನು RSS ಜನ್ಮ ತಾಳಿ ಇವತ್ತಿಗೇನಪ್ಪ ಅಂದರೆ 1925ರಲ್ಲಿ ಅದು ಹುಟ್ಟಿ ಇವತ್ತು 2025ಕ್ಕೆ 100 ವರ್ಷ ಅದು ತುಂಬುತ್ತಿರುವ ಸಂದರ್ಭದಲ್ಲಿ ಅದು ಪ್ರಮುಖವಾಗಿ RSS ಜನ್ಮ ತಾಳದೆ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಂತಕ್ಕಂಥ ಅಜೆಂಡಾದೊಂದಿಗೆ ಅದು ಇತ್ತು. ಬಸವರಾಜ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ಅದು ದ್ರಾವಿಡ ನೆಲವಾದ, ವಿಶೇಷವಾಗಿ ಶರಣರು, ಸೂಫಿ ಸಂತರು ಇಲ್ಲಿ 12ನೇ ಶತಮಾನದಲ್ಲಿ ಏನು ಸಾಮಾಜಿಕವಾಗಿ ಕ್ರಾಂತಿ ಮಾಡಿರ್ತಕ್ಕಂಥ ನೆಲದಲ್ಲಿ ಇವತ್ತು ಕೋಮುವಾದಿ ವಿಚಾರಗಳನ್ನು ಬಿತ್ತಲಿಕ್ಕೆ ಹೊರಟಿರ್ತಕ್ಕಂಥದ್ದು RSSನ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಇಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಈ ಹಿನ್ನೆಲೆಯಲ್ಲಿ ನಾಗಪುರದ ನಾಜಿ ವಿಷ ಸರ್ಪಗಳು ಬರುತ್ತಿವೆ ಎಚ್ಚರ ಅಂತಕ್ಕಂಥ ನಿಟ್ಟಿನಾಗ ನಾಜಿ ವಿಷ ಸರ್ಪಗಳು ನಾಗಪುರದ ಹೆಗಡೆ ಮಾಲ್ನಲ್ಲಿ ಸುಳ್ಳು ಹರಡಿಸ್ತಕ್ಕಂಥ ಒಂದು ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಸುಳ್ಳು ಹರಡುವಿಕೆ ಏನಪ್ಪ ಅಂತಂದರೆ ಜನರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥದ್ದು, ಜಾತಿ ಮಧ್ಯದಾಗೆ ಸಂಘರ್ಷ ನಡೀತಕ್ಕಂಥದ್ದು, ಇಂಥ ವಿಚಾರಗಳೇನಪ್ಪ ಅಂತಂದರೆ ಸುಮಾರು ಈಗ 100 ವರ್ಷಗಳ ಕಾಲ RSS ನಡೆದು ಬಂದಿರತಕ್ಕಂಥ ದಾರಿ. ಇವತ್ತು ಆ ವಿಚಾರದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಾಗಪುರದ ಏನು ನಾಜಿ ಸರ್ಪಗಳು ಇವತ್ತು ಏಕ ಸಂಸ್ಕೃತಿಯವಾದ, ಕೋಮುವಾದ, ಮತೀಯವಾದ ಮತ್ತು ಮೂಲಭೂತವಾದ ಈ ವಿಚಾರಗಳನ್ನು ಉಳಿತಕ್ಕಂಥ ಒಂದು ಕೋಮುವಾದದ ದಹನವನ್ನು ಭೂತ ದಹನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಬಸವರಾಜ ಪಾಟೀಲ್ ಸೇಡಂ ಅವರ ಹಿರಿತನಕ್ಕೆ ನಾವು ಗೌರವ ಇದೆ. ಆದರೆ ಅವರು ಮಾಡಿರ್ತಕ್ಕಂಥ ಕಳೆದ 5 ದಶಕಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಗುಲ್ಬರ್ಗದಲ್ಲಿ ಇವತ್ತೇನು ಅವರು ಮಾಡ್ತಾ ಇದ್ದಾರೆ ಅದು ಏನಪ್ಪ ಅಂದರೆ ಜಾತಿ ಮಧ್ಯದಲ್ಲಿ ಸಂಘರ್ಷ ಉಂಟು ಮಾಡ್ತಕ್ಕಂಥದ್ದು, ಜಾತಿ ಮಧ್ಯದಲ್ಲಿ ಏನಪ್ಪ ಬೆಂಕಿ ಹಚ್ಚತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಆ ನಡೆ ಏನಪ್ಪ ಅಂದರೆ ಇವತ್ತು ನಾವು ಖಂಡಿಸಬೇಕಾಗಿದೆ. ಇವತ್ತು ವಿಶೇಷವಾಗಿ ಇಲ್ಲಿ ಒಂದು ಕಡೆ ಲಿಂಗಾಯತ ಮಠಾಧೀಶರು ಇವತ್ತು ಬಸವಣ್ಣನವರ ಹೆಸರು ಹೇಳಿಕೊಂಡು ಮಠವನ್ನು ಕಟ್ಟಿರ್ತಕ್ಕಂಥವ್ರು ಇವತ್ತು RSSಗೆ, BJPಗೆ, ಕೋಮುವಾದಕ್ಕೆ ಏನಪ್ಪ ಅಂತಾರೆ ನೀರು ಗೊಬ್ಬರ ಹಾಕಿ ಬೆಳೆಸ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಇವತ್ತು ಏನು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಬಸವರಾಜ ಪಾಟೀಲ್ ಸೇಡಂ ಅವರು ಕೂಡ ಏನಪ್ಪ ಅಂತಂದರೆ ಇವತ್ತು RSSನ ಕಾಲಾಳಾಗಿ ನಡೀತಿರ್ತಕ್ಕಂಥದ್ದು, ಅದ್ರ ಗುಲಾಮಾಗಿ ನಡೀತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ನಾವು ಲಿಂಗಾಯತ ಮಠಾಧೀಶರಲ್ಲಿ ಮತ್ತು ವಿಶೇಷವಾಗಿ ಲಿಂಗಾಯತರಲ್ಲಿ ಏನಪ್ಪ ಅಂತಂದರೆ ನೀವು
ನಿಜವಾಗಿ ಬಸವಣ್ಣನ ಅನುಯಾಯಿಗಳಾಗಿದ್ದರೆ, ನಿಜವಾಗಿ ಬಸವಣ್ಣನ ತತ್ವಗಳನ್ನು ಪಾಲಿಸ್ತಾ ಇದ್ದರೆ, ನಿಜವಾಗಿ ನೀವು ಬಸವಣ್ಣನ ಸಿದ್ಧಾಂತದಲ್ಲಿ ನಡೆದ್ರೆ ಏನಪ್ಪ ಅಂತಂದರೆ, ನೀವು ದಯಮಾಡಿ ಏನಪ್ಪ ಅಂತಂದರೆ ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು, ಆ ಕಾರ್ಯಕ್ರಮ ಬಹಿಷ್ಕಾರ ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ಆ ಲಿಂಗಾಯತ ಸಮುದಾಯದವರಿಗೆ ನಾವು ಮನವಿ ಮಾಡಿಕೊಡ್ತಾ ಇದ್ದೇವೆ. ನಾಳೆಯಿಂದ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏನು 29ನೇ ತಾರೀಕಿನಿಂದ 6ನೇ ತಾರೀಕು ತನಕ RSS ಹಿನ್ನೆಲೆ ಉಳಿದಿರ್ತಕ್ಕಂಥ ಕಾರ್ಯಕ್ರಮ ಏನು ರೂಪುಗೊಂಡದ, ಅದು ನಾಗ್ಪುರದ RSSನ ಒಂದು ಹಿನ್ನೆಲೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸೇಡಂ ಅವರು ಸುಮಾರು 10 ವರ್ಷಗಳಿಂದ ಈ ತಯಾರಿ ನಡೆದದ. ಇದು 7ನೇ ಕಾರ್ಯಕ್ರಮ. ಭಾರತ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ಮಾಡಿದ್ದೀವಿ. ಇದು 7ನೇ ಕಾರ್ಯಕ್ರಮ ಅಂತಕ್ಕಂಥದ್ದು ಹೇಳಕತ್ತಾರ. ಮತ್ತು ಅದರ ಜೊತೆಯಲ್ಲಿ ಅಲ್ಲಿ ರೈತರ ತರಬೇತಿ ಕೊಡ್ತೀವಿ, ವಿದ್ಯಾವಂತರಿಗೆ ತರಬೇತಿ ಕೊಡ್ತೀವಿ, ಅನೇಕ ಪ್ರದರ್ಶನಗಳು ಮಾಡ್ತೀವಿ ಅಂತಕ್ಕಂಥದ್ದೇನು ಹೇಳ್ಯಾರ. ಆದರೆ ಸುಮಾರು ನೀವು 10 ವರ್ಷಗಳಿಂದ ಎಷ್ಟು ಸಾವಿರಾರು ಕೋಟಿ ನೀವು ಖರ್ಚು ಮಾಡಿ ಭಾರತೀಯ ಸಂಸ್ಕೃತಿ ಉತ್ಸವ ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಇಡೀ ದೇಶ ಜನರಿಗೆ ನೀವು ಉತ್ತರ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಆಲ್ರೆಡಿ ಭಾರತ ದೇಶ ಸಾವಿರಾರು ವರ್ಷಗಳಿಂದ ಬುದ್ಧನ ತತ್ವವನ್ನು, ಅನೇಕ ಬಸವಣ್ಣನ ತತ್ವಗಳನ್ನು ಇಟ್ಕೊಂಡು ಅನೇಕ ದಾರ್ಶನಿಕರ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶರಣರು, ಸಂತರು ಮತ್ತು ಬಸವಣ್ಣನ ತತ್ವದ ಪದಗಾರರು ಇಲ್ಲಿ ಅನೇಕ ಜನ ಆಗಿ ಹೋಗಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ನೀವು ಹೆಸರು ಬದಲಿ ಮಾಡ್ಕೊಂಡು ಉತ್ಸವನ ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 100 ವರ್ಷಗಳ ಹಿಂದೆ ನೀವೇನು RSSನ ಮನುಸ್ಮೃತಿ ಹಿನ್ನೆಲೆ ಉಳ್ಳತಕ್ಕಂಥ ಒಂದು ಸಂವಿಧಾನವಿತ್ತು, ಆ ಸಂವಿಧಾನವನ್ನು ಆ ಸಂದರ್ಭದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಾಕಿರ್ತಕ್ಕಂಥದ್ದು. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಅನೇಕ ವಿಚಾರವಂತರು ಸೇರಿ ಇವತ್ತು ತಿಮ್ಮಾಪುರಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಹೋಗಿ ಆ ನಾಜಿಗಳ ವಿಷಸರ್ಪಗಳ ಒಂದು ಶವವನ್ನು ಮಾಡಿ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳ ಹೆಗಲ ಮೇಲೆ ತಗೊಂಡ್ಕೊಂಡು ಹೋಗಿ ಅಲ್ಲಿ ಸುಡೋದ್ರ ಮುಖಾಂತರ ಈ ದೇಶದಲ್ಲಿ RSSನ ಸಂಸ್ಕೃತಿ ನಡೆಯಲ್ಲ, ನೀವು 100 ವರ್ಷಗಳಿಂದ ಏನು ಸಾಧಿಸಿಲ್ಲ, ಈಗ ಸಾಧಿಸ್ಬೇಕಂತ ನೀವು ಹೊಂಟಿರಿ, ಅದು ನಡೆಯಲ್ಲ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾವು ಇಡೀ ಪ್ರಪಂಚಕ್ಕೆ, ಇಡೀ ಭಾರತ ದೇಶಕ್ಕೆ, ಮನುವಾದಿಗಳಿಗೆ, ಜಾತಿವಾದಿಗಳಿಗೆ ಈ ಸಂಸ್ಕೃತಿ ಉಳಿಸ್ಬೇಕು, ಮನುವಾದವನ್ನು ಉಳಿಸ್ಬೇಕಂತಕ್ಕಂಥವ್ರಿಗೆ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 10 ವರ್ಷ ದಾಟಿ 11ನೇ ವರ್ಷಕ್ಕೆ ಸರ್ಕಾರ ಏನು ಕೇಂದ್ರ ಸರ್ಕಾರದಲ್ಲಿ ನಡೀಲಿಕ್ಕತ್ತದ, ಅವ್ರು ಈಗಾಗಲೇ RSS ಪದಾಧಿಕಾರಿಗಳು ಸರ್ಕಾರಿ ನೌಕರದಾರರು ಆಗಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ಬಿಟ್ರು. ಮೊದಲು ಈ ಬೇರೆ ಬೇರೆ ಸರ್ಕಾರಗಳಿದ್ದಾಗ RSSನ್ನು ಸುಮಾರು 7 ಸಲ ಈ ದೇಶದಲ್ಲಿ ಬ್ಯಾನ್ ಮಾಡ್ಯಾರ. ಗಾಂಧಿ ಕೊಂದಾಗ ಅನೇಕ ಸಂದರ್ಭಗಳಲ್ಲಿ RSS ಇದು ಮತೀಯವಾದಿ, ಕೋಮುವಾದಿ ಸಂಘಟನೆ ಅಂತ ಬ್ಯಾನ್ ಮಾಡ್ಯಾರ. ಆದರೆ ಇದು BJP ಮನವಿವಾದ ಸರ್ಕಾರ ಬಂದ ಮೇಲೆ ಅವ್ರಿಗೆ ಫ್ರೀ ಕೊಟ್ಬಿಟ್ಟು ನೌಕರದಾರನು ನೀವು ಆ ಸಂಘಟನೆದ ಕೆಲಸ ಮಾಡ್ಬೋದು ಅನ್ನೋದು ಇತ್ತೀಚೆಗಾಗಿ ಒಂದು ಆದೇಶವನ್ನು ಹೊರಡಿಸ್ಬಿಟ್ರೆ. ಆ ಕಾರಣಕ್ಕಾಗಿ ಅವರ ಅಧಿಕಾರಿಗಳನ್ನು ಬಳಸ್ಲಕತ್ತಾರ ಮತ್ತು ಕೆಲವೊಂದು ಮಂತ್ರಿಗಳಿಗೇನು ಬಳಸ್ಲಕತ್ತಾರ, ಕೆಲವೊಬ್ಬ ಯಾರು ಸಾಧುಗಳನ್ನು ಬಳಸ್ಲಕತ್ತಾರ. ಬಳಸಿ ಈ ದೇಶದಲ್ಲಿ ವಾತಾವರಣ ತಿಳಿ ಅದ ಅಂತಕ್ಕಂಥ ಸೃಷ್ಟಿ ಮಾಡ್ಲಿಕ್ಕೆ ಅವ್ರು ಹೊಂಟರೆ ಹೊರತು ಅದು ಸತ್ಯ ಅಲ್ಲ. ಆ ಕರಪತ್ರಗಳಲ್ಲಿ ನೋಡಿದಾಗ ಅನೇಕ ವಿಚಾರವಂತರ ಹೆಸರು ಕೂಡ ಅವ್ರು ಬಳಸ್ಕೊಂಡಾರ. ಆ ಕಾರ್ಯಕ್ರಮಕ್ಕೆ ಅವ್ರು ಯಾರೂ ಹೋಗಲ್ಲ. ಈ ನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಿರಸ್ಕಾರ ಮಾಡ್ಯಾರ, ಪ್ರಿಯಾಂಕಾ ಖರ್ಗೆ ಅವರು ತಿರಸ್ಕಾರ ಮಾಡ್ಯಾರ, ನಾವು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ. ಆದರೂ ಉದ್ದೇಶಪೂರ್ವಕವಾಗಿ ಇವರು ಅದರಲ್ಲಿ ಹೆಸರು ಬಳಸ್ಕೊಂಡು ಆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಮತ್ತು ಇದರ ಜೊತೆಯಲ್ಲಿ ಸಾಮಾಜಿಕ ಸಮಾನತೆ ಬಯಸ್ತಕ್ಕಂಥವ್ರು, ಕೋಮುವಾದ ವಿರೋಧಿಸ್ತಕ್ಕಂಥವ್ರು ಯಾರೂ ಹೋಗಲ್ಲ ಅಂತಕ್ಕಂಥದ್ದು ನಮ್ಗೆ ಅನಿಸ್ಲಕತ್ತದ. ಆದ್ರೆ ಹೋಗಲೂ ಕೂಡದು ಅಂತಕ್ಕಂಥದ್ದು. ಯಾಕಂದ್ರೆ ಈ ದೇಶ ಶಾಂತಿಯಿಂದ, ನೆಮ್ಮದಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ನಂತರ ಏನು ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಮೇಲೆ ನಡೀಲಕತ್ತದ, ಅದು ಉಳಿಸ್ಬೇಕು, ಅದು ಬೆಳೆಸಬೇಕು ಅಂತಕ್ಕಂಥದ್ದು ನಮ್ಮ ನಾಗಪುರದ ನಾಜಿಗಳು ಬಂದು ಸೇಡಂದಲ್ಲಿ ಏನೋ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಒಂದು ವಾರದವರೆಗೆ ವಿಚಾರಗೋಷ್ಠಿಯನ್ನು ಏರ್ಪಡಿಸ್ಯಾರ. ಅದು ಇಡೀ ಸಂಪೂರ್ಣ ದೇಶ ವಿರೋಧಿ ಅದ ಮತ್ತು ಸಂವಿಧಾನ ವಿರೋಧಿ ಅದ, ಪ್ರಜಾಪ್ರಭುತ್ವ ವಿರೋಧಿ ಅದ. ಅದಕ್ಕೆ ನಾವು ಅದನ್ನು ಖಂಡಿಸಿ ಯಾರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಇವತ್ತು ತಿಮ್ಮಾಪುರ ಸರ್ಕಲ್ನಿಂದ ಜಗತ್ ಸರ್ಕಲ್ವರೆಗೆ ಅದು ಕೋಮುವಾದದ ಪ್ರತಿ ದಹನ ಇದು ಹೊತ್ತುಕೊಂಡು ಹೋಗಿ ಆ ಮಹಿಳಾ ಸೋದರಿಯರ ಮುಖಾಂತರ ಹೊತ್ತುಕೊಂಡು ಹೋಗಿ ಇವತ್ತು ಜಗತ್ ಸರ್ಕಲ್ನಲ್ಲಿ ಕೋಮುವಾದದ ಪ್ರತಿಕೃತಿ ದಹನ ಮಾಡಿದ್ದೇವೆ. ಇದರ ಉದ್ದೇಶ ಇಟ್ಟೆ, ಅವ್ರು ಏನು ಜಾತಿವಾದಿಗಳು RSSದವರು ಇವತ್ತು ಸಂವಿಧಾನ ತೆಗೆಯುವ ಮಟ್ಟದಾಗ ಮತ್ತು
ಮೊನ್ನೆ ಮೋಹನ್ ಭಗವತ್ ಹೇಳನ ರಾಮ ಮಂದಿರ ಕಟ್ಟಿದ ಮೇಲೆ ಆತ ಸ್ವಾತಂತ್ರ್ಯ ಸಿಕ್ತಂತ. ಆದ್ರೆ 1947 ಸ್ವಾತಂತ್ರ್ಯ ಸಿಕ್ಕಂತ ಅದಿಲ್ಲಂತ. ಈ ನಮೂನೆ ಕೋಮುವಾದಿಗಳಿಂದ ನಮ್ಮ ದೇಶ ರಕ್ಷಣೆಗಾಗಿ ಇವತ್ತು ನಾವು ಹೋರಾಟ ಮಾಡಿದ್ದೇವೆ.